ಬ್ರಹ್ಮಾವರ ತಾಲೂಕು ಕುಂಜಾಲುವಿನಲ್ಲಿ ಹಸುವಿನ ರುಂಡ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 6 ಮಂದಿ ಆರೋಪಿಗಳನ್ನು ಬ್ರಹ್ಮಾವರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ತಲೆಮರೆಸಿಕೊಂಡಿರುವ ಮತ್ತೊಬ್ಬ ಆರೋಪಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕೇಶವ, ರಾಮಣ್ಣ, ನವೀನ್, ಪ್ರಸಾದ್, ರಾಜೇಶ್, ಸಂದೇಶ್ ಬಂಧಿತ ಆರೋಪಿಗಳು. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕುಂಜಾಲು ರಾಮಮಂದಿರದ ಬಳಿ ಶನಿವಾರ ತಡರಾತ್ರಿ ಗೋವಿನ ರುಂಡ ಪತ್ತೆಯಾಗಿತ್ತು. ಘಟನೆ ಸಂಬಂಧ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಪ್ರಕರಣದ ವಿಚಾರಣೆಗೆ ಉಡುಪಿಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು 4 ತಂಡಗಳನ್ನು ರಚಿಸಿದ್ರು. ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು ಘಟನೆ ನಡೆದು 24 ಗಂಟೆಯೊಳಗಾಗಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಿನಾಂಕ 28/6 2 ದಿನ ಮುಂಚೆ ನಮ್ಮ ಬ್ರಹ್ಮಾವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕುಂಜಾಲ್ ಜಂಕ್ಷನ್ ಅಂತ ಒಂದು ಜಂಕ್ಷನ್ ಇದೆ. ಆ ಜಂಕ್ಷನಲ್ಲಿ ದನದ ತಲೆ ಹಾಗೂ ಕೆಲವೊಂದು ಅಸ್ಥಿ ಮತ್ತು ಅವಶಿಷ್ಟಗಳನ್ನು ಯಾರೋ ಜಂಕ್ಷನಲ್ಲೇ ಎಸೆದು ಹೋಗಿದ್ದಾಗೆ ಕಂಡು ಬಂದಿದೆ. ಇದು ಇಮಿಡಿಯೇಟ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಹಾಗೂ ಅವರ ತಂಡ ಘಟನಾ ಸ್ಥಳಕ್ಕೆ ಕೂಡಲೇ ಭೇಟಿ ನೀಡಿ ಸ್ಪಾಟ್ ಮಹಾಜರು ಮಾಡಿ FIR ಅನ್ನು ದಾಖಲೆ ಮಾಡಿದ್ದೀವಿ. ಅದು CR ನಂಬರ್ 142/2025 ಕೌ ಸ್ಲಾಟರ್ ಆ್ಯಕ್ಟು ಮತ್ತು ಇತರ ಸೆಕ್ಷನ್ಗಳಲ್ಲಿ ನಾವು FIR ದಾಖಲೆ ಮಾಡಿದ್ದೀವಿ. ಉಡುಪಿ ಜಿಲ್ಲೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಕರಾವಳಿಯಲ್ಲಿ ಸುಮಾರು ಕೋಮು ಸಂಬಂಧಪಟ್ಟ ಹಾಗೆ ಸೆನ್ಸಿಟಿವಿಟಿ ಜಾಸ್ತಿ ಇರೋದ್ರಿಂದ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ನಮ್ಮ DYSP ಉಡುಪಿ ಪ್ರಭು ಹಾಗೂ 2 ಜನ ಅಡಿಷನಲ್ SPಗಳು ಹೆಗಡೆ ಹಾಗೂ ಸುಧಾಕರ್ ನಾಯ್ಕ ಅವರ ನೇತೃತ್ವದಲ್ಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ತಂಡ 4 ಜನ ಸಬ್ ಇನ್ಸ್ಪೆಕ್ಟರ್ಸು, ಅಶೋಕ್, ಸುದರ್ಶನ್, ಪುನೀತ್, ಪ್ರಸನ್ನ 4 ಜನ ಸಬ್ ಇನ್ಸ್ಪೆಕ್ಟರ್ಸು ಮೊನ್ನೆ ರಾತ್ರಿ ಘಟನೆ ಆಗಿದ್ದರಿಂದನೇ ತುಂಬ ಪ್ರಯತ್ನಪಟ್ಟು ಸುಮಾರು CCTVಗಳನ್ನು ಸುತ್ತಮುತ್ತ ಒಂದು 3-4 ಕಿಲೋಮೀಟರ್ ಸುತ್ತ ಇರುವಂಥ CCTVಗಳನ್ನು ಪರಿಶೀಲಿಸಿ ಮತ್ತು ಆ ಏರಿಯಾದಲ್ಲಿ ಈ ಥರ ಒಫೆನ್ಸಸ್ ಮುಂಚೆ ಮಾಡಿರೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಇವತ್ತು ಈ ಪ್ರಕರಣದಲ್ಲಿ ಸುಮಾರು 6 ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದೀವಿ. ಇದರಲ್ಲಿ ಪ್ರಮುಖವಾಗಿ ನಮಗೆ ಕಂಡು ಬಂದಿರೋದು ಏನಂತ ಹೇಳಿದರೆ, ಅಲ್ಲೇ ಕುಂಜಾಲ್ ಗ್ರಾಮದಲ್ಲೇ ಒಂದು ಏರಿಯಾದಲ್ಲಿ ರಾಮಣ್ಣ ಎಂಬ ಪ್ರಮುಖ ಆರೋಪಿ ಅವರು ಕೇಶವ ಅಂತ ಹೇಳಿ ಇನ್ನೊಬ್ಬರ ಕಡೆಯಿಂದ ದನವನ್ನು ಒಂದು ಸಂದೇಶ್ ಎಂಬವರ ಆರೆಂಜ್ ಸ್ವಿಫ್ಟ್ ಗಾಡಿಯಲ್ಲಿ ರಾತ್ರಿ ಸಾಗಾಟ ಮಾಡಿ ಅಲ್ಲಿ ಆ ಏರಿಯಾದಲ್ಲಿ ಸ್ವಲ್ಪ ಕ್ವಾರಿ ಥರ ಏರಿಯಾ ಇದ್ದು ಆ ಸೈಡಲ್ಲಿ ಅಲ್ಲಿ ಪ್ರಸಾದ್ ಮತ್ತು ನವೀನ್ ಮತ್ತು ರಾಮಣ್ಣ ಇವರು 3 ಜನ ಸೇರಿ ಈ ದನವನ್ನು ಕಡ್ದು ಮಾಂಸ ಆಗಿ ಕನ್ವರ್ಟ್ ಮಾಡಿ ಅದರದ್ದು ಅವಶಿಷ್ಟಗಳನ್ನು ದೂರ ಎಲ್ಲ ತೊಗೊಂಡೋಗಿ ಡಿಸ್ಪೋಸ್ ಮಾಡೋಕ್ಕೆ ಹೋಗೋ ದಾರಿಯಲ್ಲಿ ಅದನ್ನು ಅವರು ಗಾಡಿಯಿಂದ ಬಿದ್ದು, ಸ್ಕೂಟ್ರಲ್ಲಿ ಹೋದಾಗ ಗಾಡಿಯಿಂದ ಬಿದ್ದು ದಾರಿಗೆ ಬಿದ್ದದು ಆ ಜಂಕ್ಷನಲ್ಲಿ ಆಗಿದೆ. ಸೊ ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳಾಗಿರುವಂತಹ ಕೇಶವ, ರಾಮಣ್ಣ, ಪ್ರಸಾದ್, ನವೀನ್ ಹಾಗೂ ರಾಜೇಶ್ ಮನೆಯಲ್ಲೇ ಲಾಸ್ಟು ದನದ ಮಾಂಸ ಇಟ್ಟಿದ್ದು. ಇಷ್ಟು ಜನವನ್ನು ಆಲ್ರೆಡಿ ನಾವು ವಶಕ್ಕೆ ತೊಗೊಂಡಿದ್ದೀವಿ. ಒಬ್ಬ ಆರೋಪಿ ಸದ್ಯಕ್ಕೆ ತಲೆಮರೆಸ್ಕೊಂಡಿದ್ದಾರೆ. ಆ ವ್ಯಕ್ತಿಯನ್ನು ನಾವು ಅರೆಸ್ಟ್ ಮಾಡ್ತೀವಿ ಮತ್ತು ಇವರಿಗೆ ಮಾನ್ಯ ನ್ಯಾಯಾಲಯ ಮುಂದೆ ಹಾಜರುಪಡಿಸಿ ಮತ್ತು ಮುಂದಿನ ಕಾನೂನು ಪ್ರಕಾರ ಕ್ರಮಗಳು ಕೈಗೊಳ್ಳಲಾಗ್ತದೆ. ಈ ಘಟನೆಗೆ ಬಳಸಿರುವಂತಹ ಸ್ಕೂಟಿ ಗಾಡಿ ಹಾಗೂ ಕಾರು 2 ಗಾಡಿಗಳನ್ನು ನಾವು ವಶಕ್ಕೆ ತಗೊಂಡಿದ್ದೀವಿ. ಈ ವಿಷಯ ಸಂಬಂಧಪಟ್ಟಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮಾರು ಜನ ಸ್ಪೆಕ್ಯುಲೇಷನ್ಸ್ ಮಾಡ್ತಾಯಿದ್ರು. ಸುಮಾರು ಜನ ನಾವು ತನಿಖೆ ಮಾಡೋಕ್ಕೆ ಮುಂಚೆನೇ ಆರೋಪಿಗಳು ಯಾರು, ಯಾವ ಕಮ್ಯುನಿಟಿಯಿಂದ ಬಂದಿದೆ ಅಥವಾ ಯಾರು ಮಾಡಿದ್ದಾರೆ ಅಂತೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಪೋಸ್ಟ್ಗಳಾಗ್ತಿದೆ. ಎಲ್ಲರ ಹತ್ರನೂ ನನ್ನ ಮನವಿ ಏನಂತ ಹೇಳಿದರೆ, ಪೊಲೀಸ್ ಕೆಲಸ ಕರೆಕ್ಟಾಗಿ ಮಾಡ್ತಿದ್ದಾರೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ವಿಚಾರಗಳಲ್ಲಿ, ಅದು ಈ ಥರ ಸೆನ್ಸಿಟಿವ್ ಆಗಿರುವಂಥ ಮ್ಯಾಟ್ರ್ಗಳಲ್ಲಿ ಅನ್ನೆಸರಿ ಅಭಿಪ್ರಾಯಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಕೋಮದ್ವೇಷ ಉಂಟು ಮಾಡೋ ರೀತಿಯಲ್ಲಿ ಪೋಸ್ಟ್ಗಳು ಮಾಡಬಾರ್ದು ಅಂತ ನಾನು ಎಲ್ಲರ ಹತ್ರನೂ ಮನವಿ. ಇದಕ್ಕೆ ಮುಂಚೆ ಇದೇ ಥರ ಪ್ರಕರಣಗಳನ್ನ ನಾವು ದಾಖಲೆ ಮಾಡಿ ಅರೆಸ್ಟು ಮಾಡಿದ್ದೀವಿ. ಆ ಥರ ಆಗಲಿಕ್ಕೆ ಅವಕಾಶ ಕೊಡಬೇಡಿ. ಈ ಥರ ಪ್ರಕರಣಗಳು ನಾವು ಕರಾವಳಿ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋದ್ರಿಂದ ತುಂಬ ಗಂಭೀರವಾಗಿ ಪರಿಗಣಿಸ್ತೀವಿ. ಹೆಂಗೆ ನಾವು ಮರ್ಡರ್ ಕೇಸಸ್ ಪತ್ತೆ ಮಾಡೋಕ್ಕೆ ಎಫರ್ಟ್ ಮಾಡ್ತೀವಿ, ಅಷ್ಟೇ ಪ್ರಯತ್ನ ನಾವು ಈ ಥರ ಪ್ರಕರಣಗಳನ್ನು ಮಾಡ್ತೀವಿ. ಯಾಕೆಂದರೆ ಇಲ್ಲಿ ಏನು ಕೋಮು ಸೌಹಾರ್ದತೆ ಇದೆ ಉಡುಪಿ ಜಿಲ್ಲೆಯಲ್ಲಿ, ಅದನ್ನು ಮೇಂಟೈನ್ ಮಾಡಿಕೊಂಡು ಹೋಗಬೇಕು ಅಂಥದ್ದು ನಮ್ಮ ಪೊಲೀಸರ ಜವಾಬ್ದಾರಿ. ನಾವು ಅದು ಮಾಡ್ತಾಯಿದ್ದೀವಿ. ಸೊ ಈ ಪ್ರಕರಣದಲ್ಲಿ ಈಗ 5 ಜನ ಆರೋಪಿಗಳು ವಶಕ್ಕೆ ತೊಗೊಂಡಿದ್ದೀವಿ. ಒಬ್ಬ ಆರೋಪಿ ತಲೆಮರೆಸ್ಕೊಂಡಿದ್ದಾರೆ. ಇಲ್ಲ, ಇವರೆಲ್ಲ ಮೇಸ್ತ್ರಿ ಕೆಲಸ ಮತ್ತು ಡ್ರೈವರು ಈ ಥರ ಮಾಮೂಲಿ ಕೆಲಸಗಳು ಮಾಡ್ತಿದ್ದಾರೆ. ಅವರಿಗೆ ಯಾರಿಗೂ
ಕ್ರಿಮಿನಲ್ ಹಿನ್ನೆಲೆ ಇಲ್ಲ. ಅವರ ಕನ್ಸಂಪ್ಷನ್ಗೋಸ್ಕರ ಮಾಡಿರುವಂಥದ್ದು. ಎಲ್ಲ ಅಲ್ಲೇ ಕುಂಜಾಲ್ ಗ್ರಾಮ ಸುತ್ತಮುತ್ತ ಇರುವಂಥ ಏರಿಯಾ. ಅವರ ಕನ್ಸಂಪ್ಷನ್ ಒಂದು ಇವರು ಹೇಳಿದ ಪ್ರಕಾರ 45ರಿಂದ 50 kg ಇತ್ತು. ಆ ಏರಿಯಾದಲ್ಲೇ ನಾವು ನಮ್ಮಷ್ಟಕ್ಕೆ ಕನ್ಸ್ಯೂಮ್ ಮಾಡೋದು ಅಂತ ಉದ್ದೇಶ, ಆಮೇಲೆ ಮಾರಾಟ ಮಾಡೋದು ಉದ್ದೇಶ ಅಂತ ಮತ್ತೆ ತನಿಖೆಯಲ್ಲಿ ತಿಳ್ಕೊಬೇಕಾಗ್ತದೆ. ಬಟ್ ಪ್ರಥಮ ದೃಷ್ಟಿ ಅವರ ಕನ್ಸಂಪ್ಷನ್ಗೆ ಮತ್ತು ಆ ಏರಿಯಾದಲ್ಲಿ ಬೇರೆ ಯಾರು ಕನ್ಸ್ಯೂಮ್ ಮಾಡಿದ್ದಾರೆ ಅವರಿಗೆ ಕೊಡೋ ಉದ್ದೇಶದಲ್ಲಿತ್ತು. ಯಾವ ಪ್ರಕರಣಗಳಿಲ್ಲ. ಇಲ್ಲ 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 ಖರೀದಿ ಮಾಡಿದ್ದಲ್ಲ. ಇವರು ಕೇಶವ್ ಎಂಬರ ಮನೆಯಲ್ಲಿತ್ತು ಈ ಹಸು, 1.5 ವಯಸ್ಸದ ಹಸು. ಅದು ಅವರಿಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ, ಮತ್ತು ಅದಕ್ಕೆ ಸಾಕ್ಲಿಕ್ಕಾಗಲ್ಲ, ನೀವು ತೊಗೊಂಡೋಗಿ ನೀವು ಕನ್ಸ್ಯೂಮ್ ಮಾಡ್ತಿದ್ರೆ ಕನ್ಸ್ಯೂಮ್ ಮಾಡಿ ಅಂತ ಹೇಳಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿರೋದು ಇವರಿಗೆ. 1.5 ವಯಸ್ಸು. ಇಲ್ಲ, ನಾವು ತನಿಖೆದು ಪ್ರಥಮ ಹಂತದಲ್ಲಿ ಈ 2 ಪಾಸಿಬಿಲಿಟೀಸ್ ಯೋಚನೆ ಮಾಡಿದ್ದೀವಿ. ಒಂದು, ಕನ್ಸ್ಯೂಮರ್ಸ್ ಯಾರಾದರೂ ಯೂಸ್ ಮಾಡಿ ಆಮೇಲೆ ವೇಸ್ಟ್ ಎಸೆಯಕ್ಕೆ ಹೋದಾಗ ದಾರಿಯಲ್ಲಿ ಬಿದ್ದಿರುವುದಿರ್ಬೋದಾ, ಅಥವಾ ದುರುದ್ದೇಶದಿಂದ ಕೋಮು ಸೌಹಾರ್ದವನ್ನು ಕೆಡಿಸಬೇಕು ಅಂತ ಉದ್ದೇಶದಿಂದ ಯಾರಾவது ಉದ್ದೇಶಪೂರ್ವಕವಾಗಿ ತಂದು ಇಟ್ಟಿದ್ದಾರೆ ಅಂಥದ್ದು 2 ಪ್ರಶ್ನೆಗಳು ನಮ್ಮ ಮುಂದಿತ್ತು. ಎರಡನೇದಲ್ಲ, ಮೊದಲನೇದು ನಿಜ ಅಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಥ್ಯಾಂಕ್ ಯು. CCTV ಕ್ಯಾಮ್ರಾದಿಂದನೇ 2 ವಿಷಯಗಳಿದೆ. ಒಂದು CCTV ಕ್ಯಾಮ್ರಾ, 2 ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಮ್ಮದು ಒಂಥರ ಡೇಟಾಬೇಸ್ ಇರ್ತದೆ. ಒಂದೊಂದು ಏರಿಯಾದಲ್ಲಿ ಈ ಥರ ಕೆಲಸಗಳು ಮಾಡುವಂಥದ್ದು ಮತ್ತು ಆ ಏರಿಯಾದಲ್ಲಿ ಮಾಡಿರುವಂಥದ್ದು ಇದಕ್ಕೆ ಮುಂಚೆ ಆ ಥರ ವ್ಯಕ್ತಿಗಳು ನಮ್ಮದು ಪ್ರೈಮ್ ಸಸ್ಪೆಕ್ಟ್ಸ್ ಆಗಿ ಆ ದಾರಿಯಿಂದ ಇಂಟ್ರಗೇಷನ್ ಮಾಡಿದಾಗ ಈ ಸಂದೇಶ್ ಎಂಬುವರ ಗಾಡಿ ಆ ಏರಿಯಾದಲ್ಲಿ ಹೋಗಿರೋ ಬಗ್ಗೆನೂ ನಮಗೆ ಮಾಹಿತಿ ಸಿಕ್ಕಿದೆ. ಅದರ ಮೇಲೆ ಇಂಟ್ರಗೇಷನ್ದ ಫರ್ದರ್ ಈ ಮಾಹಿತಿ ಬಂದಿತ್ತು. ಗೊತ್ತಾಗಲಿಲ್ಲ, ಅವರಿಗೆ ಬಿದ್ದದ್ದು ಗೊತ್ತಾಗಲಿಲ್ಲ. ಅವರಿಗೆ ಬಿದ್ದದ್ದು ಗೊತ್ತಾಗಲಿಲ್ಲ. ವಾಪಸ್ ಮನೆಗೆ ಬಂದು ಬೆಳಗ್ಗೆ FIR ಆಗಿದೆ ಗೊತ್ತಾಗಿ, ಏನು ದನದ ಮಾಂಸ ಕಟ್ ಮಾಡಿ ಸ್ಟೋರ್ ಮಾಡಿದ್ದಾರೆ, FIR ಎಲ್ಲ ಆಗಿದೆ ಅಂತ ತಿಳ್ಕೊಂಡು ಅದನ್ನು ಡಿಸ್ಪೋಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಡಿಸ್ಪೋಸ್ ಮಾಡಿದ್ದಾರೆ. ಮಾಂಸದ ಒಬ್ಬ ಆರೋಪಿ ಅಪ್ಸ್ಕೊಂಡಿದ್ದಾರೆ. ಹೆಸರು ನಮಗೆ ಹೇಳೋಕ್ಕೆ ಅಪ್ಸ್ಕೊಂಡಿದ್ದವ್ರದ ಅದು ನಾನು ಹೇಳಿದ್ರೆ ಮತ್ತೆ ನನಗೆ ಅವ್ನು ಹಿಡಿಯೋಕ್ಕಾಗಲ್ಲ. ಒಬ್ಬ ಆರೋಪಿ ಅಪ್ಸ್ಕೊಂಡಿದ್ದಾರೆ. ಆಗಿದೆ. ಈಗ ಕೇಶವ್ ಮೇಲೆ, ದನ ಕೊಟ್ಟಿದ್ರ ಮೇಲೆ ಪ್ರಕರಣ ದಾಖಲಾಗಿದೆ, ದನ ಕಡಿದಿದ್ದವ್ರ ಮೇಲೆ ಪ್ರಕರಣ ದಾಖಲಾಗಿದೆ, ದನದ ಮಾಂಸ ಸ್ಟೋರ್ ಮಾಡೋಕ್ಕೆ ಯಾರ ಮನೇಲಿ ಇಟ್ಟಿದ್ದಾರೆ ಅವರ ಮೇಲೂ ಪ್ರಕರಣ ದಾಖಲಾಗಿದೆ, ಯಾರು ಗಾಡಿಗಳು ಅದಕ್ಕೆ ವ್ಯವಸ್ಥೆ ಕೊಟ್ಟಿದ್ದಾರೆ ಅವರ ಮೇಲೂ ಪ್ರಕರಣ ದಾಖಲಾಗಿದೆ. ಆಗ್ತದೆ. ಪ್ರೆಸ್ ನೋಟಲ್ಲಿ ಇದೆ. ನಾನು ಪ್ರೆಸ್ ನೋಟ್ ಈ ಗ್ರೂಪಿಗೆ ಶೇರ್ ಮಾಡ್ತೀನಿ. ಓಕೆ, ಡಿಸ್ಕಷನ್ ಮಾಡಿ ಆಗಿದೆ. ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಅಂತ ಆಲ್ರೆಡಿ ಹೈಕೋರ್ಟ್ ಆದೇಶನೂ ಇದೆ. ನಿರ್ಧಾರ ಏನಿದೆ ಅದನ್ನು ಯಾವುದೇ ಸಮಸ್ಯೆಗಳಿಲ್ಲದೆ ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಇಲ್ಲ, ಈಗ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡ್ತೀವಿ. ಈಗ ತೊಗೊಳ್ತೀವಿ. ಅದರಲ್ಲಿ ರಿಕವರೀಸ್ ಮಾಡಬೇಕಲ್ಲ ಅಫಿಷಿಯಲಿ. ಈ ಯೂಸ್ ಮಾಡಿರೋಂಥ ಕಸಾಯಿಗೆ ಯೂಸ್ ಮಾಡಿರೋ ವೆಪನ್ಸು ಅಥವಾ ಟೂಲ್ಸು, ಅದೇ ರೀತಿ ಅದಾದಮೇಲೆ ಡಿಸ್ಪೋಸ್ ಮಾಡಿರೋ ಜಾಗ ಮತ್ತು ಬೇರೆ ಏನಾದ್ರು ಅವಶಿಷ್ಟಗಳು ಆ ಏರಿಯಾದಲ್ಲಿದ್ದರೆ ಅವೆಲ್ಲ ನಾವು ಮಾಡ್ತೀವಿ. ಪೊಲೀಸ್ ಕಸ್ಟಡಿಯಲ್ಲಿ ತೊಗೊಳ್ತೀವಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.